ಬಲಿ ಮೊದಲು ಸಪ್ತೇಂದ್ರರಿವರಿಗೆ ಕಲಿತ ಕರ್ಮಜ ದಿವಿಜರೆಂಬರು ಉಳಿದ ಏಕಾದಶ ಮನುಗಳು ಉಚಥ್ಯ ಚವನ ಮುಖ ಕುಲ ಋಷಿಗಳೆಂಬತ್ತು ಹೈಹಯ ನಿಲಯ ಕಂಪನಗೈದ ಪೃಥು ಮಂಗಳ ಪರೀಕ್ಷಿತನ ಹುಷನಾಭಿಯ ಯಾತಿ ಶಶಿಬಿಂದು ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 35. ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗುಪದೇಶಿಸಿದ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಕರ್ಮಜ ದೇವತೆಗಳಲ್ಲಿ ಶ್ರೇಷ್ಠರಾದ ಪ್ರಹ್ಲಾದರಾಯರನ್ನು ಸ್ತುತಿ ಮಾಡ್ತಾರೆ. ಹಿರಣ್ಯಕಶಿಪುವಿಗೆ ಶ್ರೀಹರಿಯೇ ಸರ್ವೋತ್ತಮ ದೇವತಾ, ಅವನೇ ಜಗತ್ತಿನ ಸೃಷ್ಟ್ಯಾದಿ ಸಕಲ ಕ್ರಿಯಾ ವಿಶೇಷಗಳಿಗೆ ಪ್ರಧಾನ ಕಾರಣನು, ಸರ್ವತಂತ್ರ ಸ್ವತಂತ್ರನು, ಸಕಲ ಚರಾಚರಾತ್ಮಕವಾದ ಈ ಜಗತ್ತು ಈಶಾಧೀನ ಎಂದು ಪದೇ ಪದೇ ವಾದರೂಪದಲ್ಲಿ ಸಮರ್ಥಿಸುತ್ತಿದ್ದ ಬಾಲಕ ಪ್ರಹ್ಲಾದನನ್ನ ಕುರಿತು ಒಮ್ಮೆ ಕ್ರೋಧೋದ್ದೀಪಿತನಾದ ದಾನವೇಂದ್ರ ಹಿರಣ್ಯನು, ಹಾಗಿದ್ದರೆ ನಿನ್ನ ಸ್ವಾಮಿಯನ್ನ, ಈ ಹರಿಯನ್ನ ಈ ಸ್ತಂಭದಲ್ಲಿ ತೋರಿಸು ಎಂದು ಆಗ್ರಹದಿಂದ ಭಾರೀ ಸಭಾ ಮಂದಿರದಲ್ಲಿದ್ದ ಸ್ತಂಭವನ್ನು ಬಲವಾಗಿ ಮುಷ್ಟಿಯಿಂದ ಕೂದಿದನು. ಸ್ತಂಭದಿ ಸ್ತ್ರೀಧನಾಕ್ಷಣ ಸರ್ವತ್ರ ವ್ಯಾಪಕನಾದ ಆ ಸರ್ವೇಶ್ವರನನ್ನು ಮನಸ ಧ್ಯಾನಿಸುತ್ತಾ ಭಾಗವತಾಗ್ರಣಿ ಬಾಲಕ ಪ್ರಹ್ಲಾದನು ಧ್ಯಾನಾಸಕ್ತನಾಗಲು ಅದೇ ಕ್ಷಣದಲ್ಲಿ ಸತ್ಯವಿಧಾಮಂ ತವ ಭೃತ್ಯ ಭಾಷಿತಂ ಎಂಬ ಭಾಗವತದ ವಚನಾನುಸಾರ ಕಂಬವನ್ನು ಸೀಳಿಕೊಂಡು ಪ್ರತ್ಯಕ್ಷನಾದ ಶ್ರೀ ಲಕ್ಷ್ಮೀ ನೃಸಿಂಹರೂಪಿ ಶ್ರೀಹರಿಯು ಮೋಕ್ಷಾದಿ ಪರಮ ಪುರುಷಾರ್ಥಗಳನ್ನು ಸಜ್ಜನರಿಗೆ ಕೊಡುವವನಾದ್ದರಿಂದ ಶ್ರೀದ ಎಂಬ ಶಬ್ದ ಪ್ರಯೋಗವಿದೆ. ಶ್ರೀ ಮಂಗಳರೂಪವಾದ ಮೋಕ್ಷರೂಪ ಶ್ರೀ ಪರಮ ಪುರುಷಾರ್ಥ ದ ಕೊಡುವ ಮುಕುಂದನು. ಕ್ಷಣದಲ್ಲಿ ಸರ್ವತ್ರ ವ್ಯಾಪ್ತನಾದ ಸಕಲ ಸಂಕಲ್ಪ ಸತ್ಯನಾದ ಶರಣಾಗತ ವತ್ಸಲನನ್ನು ಸ್ತಂಭದಿ ಪ್ರತ್ಯಕ್ಷೀಕರಿಸಿಕೊಂಡ ಭಾಗವತೋತ್ತಮರಾದ ಶ್ರೀ ಪ್ರಹ್ಲಾದರಾಜರು ನಮ್ಮೆಲ್ಲರನ್ನು ಸಂರಕ್ಷಿಸಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.